ಸ್ನೇಹಿತರೆ, ನೀವು ಪ್ರೀತಿಸೋರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಪ್ರೀತಿಸೋರ ಜೊತೆ ಎಷ್ಟೇ ಚೆನ್ನಾಗಿದ್ರೂ ಅವರು ನಿಮ್ಮ ಬಗ್ಗೆ ಯೋಚನೆ ಕೂಡ ಮಾಡ್ತಿರಲ್ಲ. ನಿಮ್ಮ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ತಾ ಇರಲ್ಲ. ನಿಮ್ಮ ಪಾರ್ಟ್ನರ್ಗೆ ನೀವು ಎಷ್ಟೇ ರೆಸ್ಪೆಕ್ಟ್ ಮತ್ತು ಎಷ್ಟೇ ಬೆಲೆ ಕೊಟ್ಟರು, ಎಷ್ಟೇ ಪ್ರೀತಿಸುತ್ತಿದ್ದರೂ ಅದರಿಂದ ಅವರಿಗೆ ಯಾವ ವ್ಯತ್ಯಾಸವೂ ಗೊತ್ತಾಗುವುದಿಲ್ಲ. ನೀವು ನಿಮ್ಮ ಲೈಫಲ್ಲಿ ಇಂಥ ಕಂಡೀಷನಲ್ಲಿದ್ದೀರಾ ಮತ್ತು ನೀವು ಅವರಿಗೆ ನಿಮ್ಮ ಸರ್ವಸ್ವವನ್ನು ಕೊಟ್ಟಿದ್ದೀರಾ. ಅವರೇ ನಿಮ್ಮ ಜೀವನ ಅಂತ ಕೂಡ ಅಂದ್ಕೊಂಡಿದ್ದೀರಾ. ಮತ್ತು ನಿಮ್ಮ ಶಕ್ತಿಗೂ ಮೀರಿ ಅವರಿಗೆ ಕೇರ್ ಮಾಡ್ತಾ ಇರ್ತೀರಾ ಮತ್ತು ಪ್ರೀತಿ ತೋರಿಸ್ತಾ ಇರ್ತೀರಾ. ಆದರೆ ಕೊನೆಗೆ ನಿಮಗೆ ಸಿಕ್ಕಿದ್ದೇನು? ನೋವು ಮಾತ್ರ. ಅವರಿಗೆ ಅದೆಲ್ಲ ಒಂದು ವಿಷಯನೇ ಅಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಅಂದರೆ, ಫಸ್ಟ್ ನಾವು ಇಲ್ಲಿ ಕನ್ಫ್ಯೂಸ್ ಆಗಿಬಿಡ್ತೀವಿ. ನಮಗೇನು ಅನಿಸುತ್ತೆ ಅಂದರೆ, ನನಗೆ ವ್ಯಾಲ್ಯೂ ಇಲ್ವಾ, ಇಲ್ಲ ಅವರ ದೃಷ್ಟಿಯಲ್ಲಿ ನಾನು ಇಂಪಾರ್ಟೆಂಟ್ ಅಲ್ವಾ? ಸೊ ಇವಾಗ ನಾವು ಅವ್ರ ಲೈಫಲ್ಲಿ ಇಂಪಾರ್ಟೆಂಟ್ ಆಗಬೇಕು ಅಂದರೆ ಏನು ಮಾಡಬೇಕು ನೋಡಿ. ನಾವು ಯಾರನ್ನು ತುಂಬಾ ಪ್ರೀತಿಸ್ತಾ ಇರ್ತೀವಿ, ಅವರಿಗೆ ನಾವು ಏನು ಮಾಡಿದ್ರೆ ಅವ್ರ ದೃಷ್ಟಿಯಲ್ಲಿ ಒಬ್ಬ ವ್ಯಾಲ್ಯೂ ಪರ್ಸನ್ ಆಗ್ತೀವಿ ಅಂತ ಏನೇನೋ ಮಾಡ್ತಾ ಇರ್ತೀವಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಟ್ರೈ ಮಾಡ್ತೀರಾ, ಅಳ್ತೀರಾ, ರಿಕ್ವೆಸ್ಟ್ ಮಾಡ್ಕೋತೀರಾ, ಮತ್ತು ಸಾರಿ ಕೂಡ ಕೇಳ್ತೀರಾ, ಮತ್ತು ಕಾಲ್ ಹಿಡ್ಕೊಳ್ಳೋಕ್ಕೂ ಕೂಡ ರೆಡಿ ಆಗ್ತೀರಾ. ಆದರೂ ಕೂಡ ಅವರಿಗೆ ಏನೂ ಅನಿಸೋದಿಲ್ಲ. ನೀವು ಏನೇ ಮಾಡಿದರೂ ಅವರಿಗೆ ಇದು ಒಂದು ವಿಷಯ ಅಂತ ಅವರಿಗೆ ಅನ್ನಿಸೋದೇ ಇಲ್ಲ. ಏನಂದರೆ, ಹುಡುಗ ಆದರೂ ಸರಿ, ಇಲ್ಲ ಹುಡುಗಿ ಆದರೂ ಸರಿ, ಇಲ್ಲಿ ಎರಡು ವಿಷಯಗಳನ್ನು ನೋಡಬೇಕಾಗುತ್ತೆ. ಒಂದು, ನಿಮ್ಮ ಪ್ರೀತಿಗೆ ವ್ಯಾಲ್ಯೂ ಅನ್ನೋದೇ ಇಲ್ಲ, ಮತ್ತು ಅವರಿಗೆ ನಿಮ್ಮ ಮೇಲೆ ಪ್ರೀತಿನೇ ಇಲ್ಲ. ಈ ಪ್ರೀತಿಗೆ ಅಂತ ವ್ಯಾಲ್ಯೂ ಇಲ್ಲ ಅಂದರೆ ಅದೆಲ್ಲ ಪ್ರೀತಿ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಹೇಳಿ? ಪಾರ್ಟ್ನರ್ಗೆ ನಿಮ್ಮ ಮೇಲೆ ಯಾವ ಬೆಲೆನೂ ಇಲ್ಲ, ನಿಮಗೆ ಬೆಲೆನೇ ಇಲ್ಲದೆ ಇರೋಕ್ಕೆ ಮೇನ್ ರೀಸನ್ ಏನಂದರೆ, ನೀವು ಅವರಿಗೆ ತುಂಬಾ ಹಚ್ಕೊಂಡಿರೋದು. ನೋಡಿ, ನಾವು ಒಬ್ಬರಿಗೆ ಎಷ್ಟು ಅಟ್ಯಾಚ್ಮೆಂಟ್ ಆಗಿರ್ತೀವೋ ಅಷ್ಟು ನಿಮಗೆ ಅಲ್ಲಿ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಎಷ್ಟು ಪ್ರೀತಿ ತೋರಿಸ್ತೀರೋ ಅಷ್ಟು ಮರ್ಯಾದೆ ಅನ್ನೋದೇ ಇರೋದಿಲ್ಲ. ಅಲ್ಲಿ ನೀವು ನಿಮ್ಮ ವ್ಯಾಲ್ಯೂನ ಕಳ್ಕೊಳ್ತಾ ಬರ್ತೀರ. ನೋಡಿ, ನೀವು ಎಷ್ಟು ಅವರನ್ನು ಕೇರ್ ಮಾಡ್ತೀರಿ, ಎಷ್ಟು ಅವರ ಹತ್ತಿರ ಇದ್ದೀರೋ ಅಷ್ಟು ನೀವು ಅವರಿಗೆ ಚೀಪಾಗಿ ಕಾಣಿಸ್ತಾ ಇರ್ತೀರ. ಮತ್ತು ನೀವು ಎಷ್ಟು ಅವರಿಗೆ ಅಟ್ಯಾಚ್ಮೆಂಟ್ ಆಗಿದ್ದೀರಾ ಅಷ್ಟು ನಿಮ್ಮ ಬೆಲೆ ನೀವು ಕಳ್ಕೊಳ್ತಾ ಇರ್ತೀರ. ಯಾವಾಗಲೂ ಮೆಸೇಜಸ್ ಮಾಡೋದು, ಕಾಲ್ ಮಾಡೋದು, ಹೀಗೆ ಪದೇ ಪದೇ ಮಾಡುವುದರಿಂದ ಅವರು ನಿಮಗೆ ಕೇರ್ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ. ಒಂದು ವೇಳೆ ಅವರು ನಿಮಗೆ ಬೆಲೆ ಕೊಟ್ಟಿಲ್ಲ ಅಂತ ಅಂದರೆ, ನಿಮ್ಮ ಪ್ರೀತಿಗೆ ವ್ಯಾಲ್ಯೂ ಇಲ್ಲ ಅಂತ ಅನಿಸಿದರೆ, ನಿಮ್ಮ ವ್ಯಾಲ್ಯೂನ ಹೆಚ್ಚಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ನಿಮ್ಮ ವ್ಯಾಲ್ಯೂ ಏನನ್ನೋದನ್ನು ತೋರಿಸಿ, ಅವರಿಗೆ ಅರ್ಥ ಮಾಡಿಸಿ. ಮತ್ತು ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದರೆ, ನೀವು ಪ್ರೀತಿ ಮಾಡ್ತಾ ಇದ್ದೀರಿ ಅಂತ ಅಳೋದು ಮತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ರು, ಏನೇ ಮಾಡ್ತಿದ್ರು ಅವರಿಗೆ ಏನೂ ಅನಿಸೋದೇ ಇಲ್ಲ. ಒಂದು ವೇಳೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೋತಾ ಇಲ್ಲ ಅಂದರೆ, ಮುಂದೇನೂ ಕೂಡ ಅವರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ನೀವು ಏನೇ ಮಾಡಿದರೂ ಗೋಳಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅವರು ಕೇರೇ ಅನ್ನೋದಿಲ್ಲ. ಯಾರು ನಿಮ್ಮನ್ನು ಪ್ರೀತಿಸ್ತಿರ್ತಾರೋ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ದರೆ ಆವಾಗ ಅವರು ನಿಮಗೆ ಬೆಲೆ ಕೊಟ್ಟೇ ಕೊಡ್ತಾರೆ ಮತ್ತು ಇಂಪಾರ್ಟೆನ್ಸ್ ಕೊಡ್ತಾರೆ. ಒಂದು ವೇಳೆ ನಿಮಗೆ ಬೆಲೆ ಇಲ್ಲ ಅಂದರೆ, ಅವ್ರ ಹತ್ರ ನೀವು ಬೇಡ್ಕೊಳ್ತಾ ಇದ್ರೆ ಏನಾದರೂ ಯೂಸ್ ಇದೆಯಾ? ಇಲ್ಲ, ಏನೂ ಯೂಸ್ ಇಲ್ಲ ಅದರಿಂದ. ನೋಡಿ, ಏನಾದರೂ ನೀವು ಹೀಗೆ ಮಾಡಿದ್ರೆ ಅವ್ರು ನಿಮ್ಮನ್ನು ಮೂರ್ಖರ ಹಾಗೆ ನೋಡಿಬಿಡ್ತಾರೆ. ಒಂದು ವೇಳೆ ನೀವು ಏನಾದರೂ ಈ ರೀತಿ ಬಿಡಿಸಿ ಬಿಡಿಸಿ ಎಲ್ಲ ಹೇಳಿ ಅರ್ಥ ಮಾಡಿಸೋಕೆ ಹೋದರೆ, ನಿಮಗೆ ಬೆಲೆ ಕೊಡದೇ ಇರೋರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಹೇಳಿ? ಅವ್ರು ನಿಮ್ಮನ್ನು ಯಾವತ್ತೂ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಇದು ಜೀವನದ ಕಟು ಸತ್ಯವಾಗಿದೆ. ಅವರಿಗೆ ಏನೂ ಅನಿಸೋದಿಲ್ಲ, ಯಾಕಂದರೆ ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಕೂಡ ಮಾಡೋದಿಲ್ಲ. ಅವ್ರಿಗೆ ನಿಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತಿರೋದಿಲ್ಲ. ನೀವು ಈ ಎರಡು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಅಂಥ ಬೆಲೆ ಇಲ್ಲ ಅಂದರೆ ಬೆಲೆ ಕೊಡೋ ಹಾಗೆ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ, ಒಂದು ವೇಳೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನಿಸಿದರೆ ಆವಾಗ ನೀವು ಅವರಿಗೆ ಎಕ್ಸ್ಪ್ಲೈನ್ ಮಾಡೋದನ್ನು ಬಿಟ್ಬಿಡಿ. ಇದರಿಂದ ಏನೂ ಯೂಸ್ ಇಲ್ಲ. ಯಾಕಂದರೆ ಅದರಿಂದ ನೀವೇ ಡಿಪ್ರೆಷನ್ಗೆ ಒಳಗಾಗ್ಬಿಡ್ತೀರಿ, ನೀವೇ ನೋವು ಅನುಭವಿಸ್ತೀರಿ, ಟೆನ್ಷನ್ ಆಗ್ತೀರಾ.
ಅವರು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನನಗೆ, ನನ್ನನ್ನು ಯಾಕೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ. ನೋಡಿ, ಒಬ್ಬರು ಟೀಚರ್ ಇರ್ತಾರೆ, ಅವರು ಸ್ಟೂಡೆಂಟ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ತುಂಬ ಸರಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದರೆ ಆ ಸ್ಟೂಡೆಂಟ್ ಅರ್ಥ ಮಾಡ್ಕೊಳ್ಳೋದಕ್ಕೂ ಟ್ರೈ ಕೂಡ ಮಾಡ್ತಾ ಇರಲ್ಲ. ಅರ್ಥ ಆಗದೇ ಇರೋದೇ ಬೇರೆ, ಅರ್ಥ ಮಾಡ್ಕೊಳ್ದೇ ಇರೋದೇ ಬೇರೆ. ಅದಕ್ಕೆ ಆ ಸ್ಟೂಡೆಂಟ್ ಬಿಟ್ಬಿಡು, ಯಾಕೆ ಕೊರಿತಾ ಇರ್ತೀಯ ಅಂತ ಮನಸ್ಸಲ್ಲೇ ಅನ್ಕೋತಾ ಇರ್ತಾನೆ. ಇಂಥ ಮೈಂಡ್ ಸೆಟ್ ಇದ್ದರೆ ಏನಾಗುತ್ತೆ ಅಂದರೆ, ಆ ಟೀಚರ್ ಆ ಸ್ಟೂಡೆಂಟ್ಗೆ ಈ ಜನ್ಮದಲ್ಲಿ ಏನೂ ಕೂಡ ಕಲಿಸೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅಂಥವರು ಏನಾದರೂ ನಿಮ್ಮ ಲೈಫಲ್ಲಿದ್ದರೆ, ನೀವು ಅಂಥ ರಿಲೇಷನ್ಶಿಪ್ನಲ್ಲಿ ಇದ್ದರೆ ಈ 2 ಕೆಲಸ ಮಾಡಿ. ಒಂದು, ನಿಮ್ಮ ಬೆಲೆನ ಜಾಸ್ತಿ ಮಾಡಿಕೊಂಡು ನೋಡಿ. ಮತ್ತು ಒಂದು ವೇಳೆ ಏನಾದರೂ ಚೇಂಜಸ್ ಬಂದರೆ ಓಕೆ. ಒಂದು ವೇಳೆ ಏನೂ ಬದಲಾಗದೇ ಇದ್ದರೆ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳುವುದನ್ನು ನಿಲ್ಲಿಸ್ಬಿಡಿ. ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ನಿಮ್ಮ ಜೀವನದಲ್ಲಿ ನೀವು ಮುಂದೆ ಸಾಗ್ತಾ ಹೋಗಿ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಜೀವನದಲ್ಲಿ ನೀವು ಪ್ರೀತಿ ಎಷ್ಟು ಮಾಡಬೇಕೆಂದರೆ ನಿಮ್ಮ ಗೌರವದ ತಮಾಷೆಯಾಗಬಾರದು ಅಷ್ಟು. ನಮ್ಮ ಜೀವನದಲ್ಲಿ ಪ್ರೀತಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಹಾಗೂ ಅದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಇರುತ್ತೆ. ಆದರೆ ಅದು ಗೌರವಕ್ಕಿಂತ ಹೆಚ್ಚೇನೂ ಅಲ್ಲ. ಯಾರು ನಿಮ್ಮನ್ನು ಬಿಟ್ಟು ಹೋಗಿರುತ್ತಾರೋ, ನಿಮಗೆ ತುಂಬ ನೋವು ಕೊಟ್ಟಿರುತ್ತಾರೋ ಅವರು ನಿಮಗಾಗಿ ಹಂಬಲಿಸಬೇಕಾ? ಮತ್ತೆ ನೀವೇ ಬೇಕು ಅಂತ ಅವರಿಗೆ ಅನಿಸಬೇಕಾ? ಯಾರು ನಿಮ್ಮನ್ನು ಬಿಟ್ಟು ಹೋಗಿರುತ್ತಾರೋ ಅವರನ್ನು ತಡೆಯಬೇಡಿ, ಹೋಗಲು ಬಿಟ್ಟು ಬಿಡಿ. ಯಾಕೆಂದರೆ ಒಂದು ವೇಳೆ ಅವರು ಇವಾಗ ನಿಂತರೂ ಕೂಡ ಮುಂದೆ ಒಂದಲ್ಲ ಒಂದು ದಿವಸ ಬಿಟ್ಟು ಹೋಗೇ ಹೋಗುತ್ತಾರೆ. ಬಿಟ್ಟು ಹೋಗುವವರು ಬಿಟ್ಟು ಹೋಗೇ ಹೋಗುತ್ತಾರೆ. ಅದು ಯಾವುದೇ ಪರಿಸ್ಥಿತಿ ಇರಲಿ, ಅದೇ ನಿಭಾಯಿಸುವವರು ನಿಭಾಯಿಸಿಯೇ ನಿಭಾಯಿಸುತ್ತಾರೆ. ಎಂಥ ಕೆಟ್ಟ ಪರಿಸ್ಥಿತಿ ಇದ್ದರೂ ಕೂಡ ಇಲ್ಲಿ ಯಾರೂ ಕೊನೆಯವರೆಗೂ ಜೊತೆ ನೀಡುವುದಿಲ್ಲ. ಜೀವನದಲ್ಲಿ ಮುಂದುವರಿಯಬೇಕೆಂದರೆ ಒಬ್ಬರೇ ನಡೆಯುವುದನ್ನು ಕಲಿಯಬೇಕು. ಕೆಲವೊಂದು ಸಂಬಂಧಗಳು ಮುರಿದು ಬೀಳುತ್ತೆ, ಆದರೆ ಯಾವತ್ತೂ ಕೊನೆಗೊಳ್ಳುವುದಿಲ್ಲ. ಯಾರು ನಿಮ್ಮನ್ನು ಅರ್ಥನೇ ಮಾಡಿಕೊಂಡಿರುವುದಿಲ್ಲವೋ ಅವರಿಗೆ ಪದೇ ಪದೇ ನೀವು ಅರ್ಥ ಮಾಡಿಸೋಕೆ ಹೋಗಬೇಡಿ. ಯಾರು ನಿಮಗೆ ಕಾಳಜಿನೇ ಮಾಡ್ತಾ ಇಲ್ಲ ಎಂದು ತೋರಿಸುತ್ತಿರುತ್ತಾರೋ ನಿಜವಾಗಿಯೂ ಅವರೇ ನಿಮಗೆ ಕಾಳಜಿಯನ್ನು ಮಾಡುತ್ತಿರುತ್ತಾರೆ. ಇಂಥವರನ್ನು ಯಾವತ್ತೂ ನಿಮ್ಮ ಜೀವನದಲ್ಲಿ ದೂರ ಮಾಡಿಕೊಳ್ಳಬೇಡಿ. ಈ 5 ವಿಷಯಗಳಿಂದ ಸಂಬಂಧಗಳು ಹಾಳಾಗುತ್ತವೆ. ಮೊದಲನೆಯದು ಅನುಮಾನ. ಜೀವನವು ವಿವಿಧ ಹಂತಗಳಲ್ಲಿ ಅನಿವಾರ್ಯವಾಗಿ ಏಳು ಬೀಳುಗಳನ್ನು ಹೊಂದಿರುತ್ತದೆ. ಸಂಬಂಧಗಳಲ್ಲಿನ ಅನುಮಾನವು ಇಂತಹ ಒಂದು ಸಮಸ್ಯೆಯಾಗಿದೆ. ಇದು ಸಂಬಂಧದ ಮೇಲೆ ಪರಿಣಾಮ ಬೀಳುವುದು ಮಾತ್ರವಲ್ಲದೆ ಇಬ್ಬರ ನಡುವೆ ಇರುವ ನಂಬಿಕೆ ಕೂಡ ಹೋಗುತ್ತದೆ. ಯಾವತ್ತೂ ನಿಮ್ಮ ಸಂಗಾತಿಯ ಮೇಲೆ ಅನುಮಾನವನ್ನು ಪಡಬೇಡಿ. ಒಬ್ಬರಿಗೊಬ್ಬರು ಗೌರವ ಕೊಡಬೇಕು, ನಂಬಿಕೆ ಇಡಬೇಕು, ಆದರೆ ಅನುಮಾನ ಪಡಬಾರದು. ಅನುಮಾನ ಪಡುವುದರಿಂದ ನಿಮ್ಮ ಮನಸ್ಸಲ್ಲಿ ಕಹಿಯನ್ನು ಉಂಟು ಮಾಡುವ ಮೂಲಕ ಇಬ್ಬರ ನಡುವೆ ಜಗಳಗಳು ಪ್ರಾರಂಭವಾಗುತ್ತವೆ. ಒಬ್ಬರ ಮೇಲೊಬ್ಬರಿಗೆ ಕೋಪ ಬರುತ್ತೆ. ಅನುಮಾನ ಎನ್ನುವುದು ಸಂಬಂಧಗಳನ್ನು ಮುರಿಯುವ ಹಾಗೆ ಮಾಡುತ್ತದೆ ಮತ್ತು ಇಬ್ಬರ ನಡುವೆ ಬಿರುಕುಗಳು ಉಂಟಾಗುತ್ತದೆ. ಇನ್ನು ಎರಡನೇದು ನೋಡೋದಾದರೆ ನಂಬಿಕೆ. ಪ್ರತಿಯೊಂದು ಸಂಬಂಧದಲ್ಲಿ ನಂಬಿಕೆ, ವಿಶ್ವಾಸ ತುಂಬ ಮುಖ್ಯವಾಗಿ ಇರಬೇಕು. ನಂಬಿಕೆ ಮತ್ತು ವಿಶ್ವಾಸವಿಲ್ಲದೆ ಯಾವುದೇ ಸಂಬಂಧಗಳು ತುಂಬ ದಿವಸ ಉಳಿಯಲು ಸಾಧ್ಯವಿಲ್ಲ. ನಂಬಿಕೆ ಎನ್ನುವುದು ಎರಡು ದೇಹಗಳ ನಡುವೆ ಪ್ರೀತಿಯನ್ನು ಹೆಚ್ಚಿಸುತ್ತದೆ. ನಂಬಿಕೆ ಇದ್ದರೇನೆ ಪ್ರೀತಿ, ಪ್ರೀತಿ ಇದ್ದರೇನೆ ಜೀವನ, ಜೀವನ ಇದ್ದರೇನೆ ಬದುಕಿನ ಮಾರ್ಗ. ಆದರೆ ಅದೇ ಸಂಬಂಧದಲ್ಲಿ ನಂಬಿಕೆಯ ಕೊರತೆ ಇದ್ದರೆ ಸಂಬಂಧಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ. ಇನ್ನು ಮೂರನೆಯದೇನೆಂದರೆ ಆಗಾಗ ಸಂಬಂಧಗಳಲ್ಲಿ ಜಗಳ. ಸ್ನೇಹಿತರೆ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಸಣ್ಣ ಸಣ್ಣ ಜಗಳಗಳು ಇದ್ದೇ ಇರುತ್ತವೆ. ಆದರೆ ಸಂಬಂಧಗಳಲ್ಲಿ ಸಣ್ಣ ವಿಷಯಕ್ಕೂ ತುಂಬ ಜಗಳವಾದರೆ, ವಿಪರೀತವಾದರೆ ಅದು ಸಂಬಂಧಕ್ಕೆ ಒಳ್ಳೆಯದಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡಿಕೊಳ್ಳುವುದು ಮತ್ತು ಜಗಳವಾಡುವುದು, ಆದರೆ ಅಲ್ಲಿ ಆ ಸಂಬಂಧ ಕೆಟ್ಟು ಹೋಗುತ್ತದೆ. ಅಲ್ಲಿ ಪ್ರೀತಿ ಎನ್ನುವುದು ಉಳಿಯುವುದಿಲ್ಲ. ಅದಕ್ಕೋಸ್ಕರ ಆದಷ್ಟು ಜಗಳಗಳಿಂದ ದೂರ ಉಳಿಯುವುದು ಒಳ್ಳೆಯದಾಗಿದೆ. ಇನ್ನು ನಾಲ್ಕನೆಯದು ನೋಡೋದಾದರೆ ಇಬ್ಬರ ನಡುವೆ ತಪ್ಪು ತಿಳುವಳಿಕೆ. ಇಬ್ಬರ ನಡುವೆ ತಪ್ಪು ತಿಳುವಳಿಕೆಯಾಗಿದ್ದರೆ ಅಲ್ಲಿ ಸ್ವಲ್ಪ ಸಮಾಧಾನದಿಂದ ಇರಬೇಕು ಮತ್ತು ಅಲ್ಲಿ ವಿರಾಮ ತೆಗೆದುಕೊಳ್ಳಬೇಕು.
ಯಾಕೆಂದರೆ ಯಾವುದೇ ಸಂಬಂಧವಿರಲಿ ಅದು ಮುರಿಯಲು ತಪ್ಪು ತಿಳುವಳಿಕೆಯೇ ಕಾರಣವಾಗುತ್ತೆ. ಆದಷ್ಟು ಇದರಿಂದ ದೂರವಿರಬೇಕು. ಸಾಮಾನ್ಯವಾಗಿ ತಪ್ಪು ತಿಳುವಳಿಕೆ ಸಂಬಂಧಗಳಲ್ಲಿ ಕಹಿಯನ್ನು ಉಂಟುಮಾಡುತ್ತದೆ. ಆಮೇಲೆ ಸಮಯ ಕಳೆದಂತೆ ಇಬ್ಬರ ಮನಸ್ಸಿನಲ್ಲಿ ತಪ್ಪು ತಿಳುವಳಿಕೆ ಮತ್ತು ಕಿರಿಕಿರಿ ದ್ವೇಷದ ರೂಪವನ್ನು ಪಡೆದುಕೊಳ್ಳುತ್ತದೆ. ನಂತರ ಈ ತಪ್ಪು ತಿಳುವಳಿಕೆಯು ಸಂಬಂಧದ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನು ಬೀರುತ್ತದೆ. ಐದನೆಯದೇನೆಂದರೆ ಗೌರವ. ಯಾವುದೇ ಒಂದು ಸಂಬಂಧ ಒಳ್ಳೆಯ ರೀತಿಯಲ್ಲಿರಲು ಕಾರಣವೇ ಗೌರವವಾಗಿರುತ್ತೆ. ಪ್ರತಿ ಸಂಬಂಧದಲ್ಲೂ ಗೌರವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಇಬ್ಬರ ನಡುವೆ ಪರಸ್ಪರ ಗೌರವವಿದ್ದರೆ ಆ ಸಂಬಂಧವು ಸುಂದರವಾದ ಸಂಬಂಧವಾಗಿ ಬದಲಾಗುತ್ತದೆ. ಆದರೆ ಇಬ್ಬರು ಪರಸ್ಪರ ಗೌರವವನ್ನು ಕೊಡದೇ ಇದ್ದರೆ ಆ ಸಂಬಂಧ ಹೆಸರಿಗಷ್ಟೇ ಉಳಿದುಬಿಡುತ್ತದೆ. ಸ್ನೇಹವಾಗಲಿ ಯಾವುದೂ ಉಳಿಯುವುದಿಲ್ಲ. ಯಾವುದೇ ಸಂಬಂಧವಾಗಿರಲಿ ಅಲ್ಲಿ ಗೌರವವೆನ್ನುವುದು ತುಂಬಾ ಮುಖ್ಯವಾಗಿರುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ನಿಮ್ಮಿಂದ ಬಯಸೋದು ಒಂದು ಮೆಚ್ಚುಗೆ ಮಾತ್ರ.